ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಮ್ಮ ಇದು, ಏನೇನೋ ಶುರು ಮಾಡ್ಕೊಂಡಿದ್ದೀರಾ? ಅದು ಅವತ್ತು ಅಭಿ ಹಾಗೆ ಹೇಳಿದ್ನಲ್ಲ, ಅದಕ್ಕೆ ನಾನು ಅದನ್ನೆಲ್ಲ ಕಲಿಬೇಕು ಅಂತ ಯೋಚನೆ ಮಾಡಿದೆ. ಆದರೆ ಈ ವಯಸ್ಸಲ್ಲಿ ಇದನ್ನೆಲ್ಲ ಮಾಡಿದ್ರೆ ಎಲ್ಲರೂ ಆಡ್ಕೋತಾರೆ ಅಂತ ಹೀಗೆ ಮಾಡಿದೆ. ನಾನಂತೂ ಆಡ್ಕೊಳ್ಳಲ್ಲ. ಯಾವ ವಯಸ್ಸಾದ್ರೇನು, ನೀವು ಕಲಿಯೋ ಉತ್ಸಾಹ ಮಾಡಿದ್ದೀರಲ್ಲ ಅದೇ ಗ್ರೇಟ್. ಹಾಗಾದರೆ ನೀನೇ ನಂಗೆ ಹೇಳ್ಕೊಡ್ತೀಯಾ? ನಾನಾ? ನನಗೆ ಬರಲ್ಲಪ್ಪ. ಬರಲ್ವಾ? ಬಂದಿರು. ಅಮ್ಮ, ಇದು ನಿಮ್ಮ ಕೈಗೆ ಹೇಗೆ ಸಿಕ್ತು? ಇದನ್ನ ಯಾರು ಬಿಡಿಸಿದ್ದು? ಅದೆಲ್ಲ ಬೇಡ, ಈ ಫೋಟೋನೇ ಹೇಳ್ತಾ ಇದೆ ನೀನು ಎಂಥ ಡ್ಯಾನ್ಸರು ಅಂತ. ಅಲ್ಲಮ್ಮ, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ಅವಿಗೆ ಇನ್ನೂ ಗೊತ್ತಿಲ್ಲ. ನಾನು ನಿನ್ನಮ್ಮ ಪೂರ್ಣಿ, ನನಗೆಲ್ಲ ಗೊತ್ತಾಗತ್ತೆ. ನೀನು ಅಷ್ಟು ಇಷ್ಟಪಡೋ ಡ್ಯಾನ್ಸ್ನ ಯಾಕೆ ಬಿಟ್ಟೆ? ಮತ್ತೆ ಶುರು ಮಾಡ್ಬೋದಲ್ವಾ? ಅಮ್ಮ, ಇವತ್ತಿಂದ ನನ್ನ ಡ್ಯಾನ್ಸ್ ಗುರುಗಳು ನೀವು. ನಿಮ್ಮಮ್ಮ ಏನೋ ನಿನಗೆ ಗಿಫ್ಟ್ ಕೊಟ್ರಂತೆ. ನೀನು ಮಾತ್ರ ಸೊಸೆನಾ, ನಾನಲ್ವಾ? ಅವ್ರಿಗೆ ಕೊಡಬೇಕು ಅನ್ಸಿದೆ, ಕೊಟ್ಟಿದ್ದಾರೆ. ನಿನ್ನ ಯೋಗ್ಯತೆ ಗೊತ್ತಿಲ್ಲದೆ ಕೊಟ್ಟಿದ್ದಾರೆ. ಅವತ್ತು ಆಶ್ರಮದವ್ರು ಬಂದಾಗ ನಿನ್ನ ಪೇರೆಂಟ್ಸ್ ಬಂದಿದ್ದಾರೆ, ನೀನು ಅವ್ರ ಜೊತೆಲೇ ಹೋಗ್ತೀಯಾ ಅಂದ್ಕೊಂಡಿದ್ದೆ. ನೀನು ನೋಡಿದ್ರೆ ಇಲ್ಲೇ ಸೆಟ್ಲ್ ಆಗ್ತಿದ್ಯಾ. ಹೋಗ್ಲಿ, ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ನಿಂಗೆ ಗೊತ್ತೇ ಇಲ್ವಾ? ಅಥವಾ ಗೊತ್ತಿದ್ದು ಅವ್ರು ನಿನ್ನ ಸೇರಿಸ್ಕೊಂಡಿಲ್ವಾ? ದೀಪಿಕಾ, ದಿಸ್ ಇಸ್ ಟೂ ಮಚ್. ಅಯ್ಯೋ, ನಾನಿನ್ನೂ ಮಾತೇ ಮುಗಿಸಿಲ್ಲ. ಆದರೂ ನಿಮ್ಮ ಅಪ್ಪ ಅಮ್ಮ ತುಂಬ ಗಟ್ಟಿ ಬಿಡು. ನೀನು ಹುಟ್ಟಿದ ಕೂಡಲೇ ನಿನ್ನ ಅನಾಥಾಶ್ರಮಕ್ಕೆ ಬಿಟ್ಟು ಹೋದ್ರಲ್ಲ, ಗ್ರೇಟ್. ಅಥವಾ ನೀನು ಹುಟ್ಟಿದ ಗಳಿಗೆಗೆ ಅವ್ರು ಏನಾದ್ರು ಸತ್ತೋಗ್ಬಿಟ್ರಾ? ದೀಪಿಕಾ, ಲಿಮಿಟ್ ಮೀರ್ತಿದ್ಯಾ. ನಿನ್ನ ಹತ್ರ ಮಾತಾಡೋಕ್ಕೆ ಲಿಮಿಟ್ ಯಾಕೆ? ನಿನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ನನಗೆ. ಹೆಣ್ಮಗು ಅಂತ ಯಾರಾದರೂ ಕಸದ ಬುಟ್ಟಿಗೆ ಬಿಸಾಕೋದ್ರೋ ಏನೋ. ತೀರಾ ಹರ್ಟ್ ಮಾಡ್ತಿದ್ಯಾ ದೀಪಿಕಾ. ನಿನ್ನ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ನೋಡು, ನಾನು ಅನಾಥಾಶ್ರಮದಲ್ಲಿ ಬೆಳೆದಿದ್ದು, ನನಗೆ ನಮ್ಮ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದೆ ಇರೋದು ನನ್ನ ತಪ್ಪಲ್ಲ. ನೀನು ನನ್ನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡೋದು ನನಗಿಷ್ಟ ಆಗಲ್ಲ. ನಿನ್ನ ಇಷ್ಟನ ಯಾರು ಕೇಳ್ತಾರೆ? ಗತಿ ಇಲ್ಲದೆ ಇರೋ ನೀನು ಈ ಮನೆಗೆ ಸೊಸೆಯಾಗಿ ಬಂದಿದ್ಯಲ್ಲ, ಅದೇ ನಂಗೆ ಇರಿಟೇಟ್ ಆಗ್ತಾ ಇರೋದು. ಹುಟ್ಟಿದ ಕುಲ ಗೋತ್ರ ಯಾವುದು, ತನ್ನ ಮೈ ಮೇಲೆ ಹರಿತಿರೋದು ಯಾರ ರಕ್ತ ಅಂತ ಗೊತ್ತಿಲ್ಲದೆ ಇರೋ ನಿನಗೆ ಈ ಮನೆಯಲ್ಲಿ ಬದುಕೋ ಹಕ್ಕಿಲ್ಲ. ಈ ಮನೆಯವ್ರ ಕರುಣೆ, ಅನುಕಂಪ, ದಯೆ, ಭಿಕ್ಷೆಯಲ್ಲೇ ಬದುಕ್ತಿದ್ಯಾ ನೀನು. ನೆನ್ಪಿಟ್ಕೋ. ತಾತ, ಅಪ್ಪ, ತಾತ. ಏನ್ ಸೊಗ್ಲಾಡಿ? ತಾತ, ಅಪ್ಪ, ನನ್ನ ಕೆಲಸ ಸಿಕ್ಬಿಡ್ತು. ಹೌದಾ? ವೆರಿ ಗುಡ್, ವೆರಿ ಗುಡ್. ಏನ್ ಕೆಲಸ? ಶಾಲೆಯಲ್ಲಿ ಮಕ್ಕಳಿಗೆ 4 ಅವರ್ ಪಾಠ ಹೇಳ್ಕೊಡ್ಬೇಕು. ಅದೇ ಮಕ್ಕಳಿಗೆ ಮನೆಯಲ್ಲಿ ಟ್ಯೂಷನ್ ಮಾಡಬೇಕು. ನೋಡು ಸೊಗ್ಲಾಡಿ, ವಿದ್ಯಾದಾನಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ ಅಂತ ಹೇಳ್ತಾರೆ. ಖಂಡಿತ ನೀನು ಆ ಕೆಲಸ ಮಾಡು. ನಿನಗೆ ನನ್ನ ಕಡೆಯಿಂದ ಏನೇನೋ ಸಹಾಯ ಸಹಕಾರ ಬೇಕೋ ಅದೆಲ್ಲ ಸಿಗತ್ತೆ.
ಗೊತ್ತಾಯ್ತಾ? ಆಮೇಲೆ ಇನ್ನೊಂದು ವಿಷಯ, ಮನೆಯಲ್ಲಿ ಕೆಲಸ ಮಾಡಿ ಅಲ್ಲೂ ಪಾಠ ಮಾಡಬೇಕಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡ. ಮನೆಯಲ್ಲಿ ಬೇಕಾದಷ್ಟು ಜನ ಕೆಲಸ ಇಲ್ಲದೆ ಇರೋರು ಓಡಾಡ್ತಾ ಇರ್ತಾರೆ. ಅವ್ರಿಗೆ ಆ ಕೆಲಸನೆಲ್ಲ ಹಂಚಿದ್ರೆ ಆಯ್ತು. ಅಲ್ಲ, ಈಗ ಟ್ಯೂಷನ್ಗೆ ಅಂತ ಮಕ್ಕಳು ಮನೆಗೆ ಬಂದ್ರೆ ಮನೆಯಲ್ಲಿ ಗಲಾಟೆ ಆಗೋದಿಲ್ವೇ? ಕೆಲ್ಸಕ್ಕೆ ಬಾರದೇ ಇರೋರೆಲ್ಲ ಮನೆಯಲ್ಲಿ ತುಂಬಿಕೊಂಡಿರೋವಾಗ ಇನ್ನೊಂದು 4 ಮಕ್ಕಳು ಇಲ್ಲಿದ್ರೆ ಏನೂ ತೊಂದರೆ ಇಲ್ಲಪ್ಪ. ಅಲ್ಲ, ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಈಗ ನೋಡಿ ಸಿರಿ ಟ್ಯೂಷನ್ ಮಾಡಬೇಕು ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಜಾಗನ ಬಾಡಿಗೆಗೆ ತಗೋಬೇಕು. ಅದ್ರ ಬದಲು ಮನೆಯಲ್ಲೇ ಟ್ಯೂಷನ್ ಮಾಡಿದ್ರೆ ಟ್ಯೂಷನ್ ಫೀಸ್ ಅಂತ ಕಲೆಕ್ಟ್ ಮಾಡ್ತಾಳಲ್ಲ, ಅದ್ರಲ್ಲಿ ನಿಮಗ್ ಸ್ವಲ್ಪ ಕೊಟ್ರೆ ನಿಮಗೂ ಅನುಕೂಲ ಆಗತ್ತಲ್ವೇ? ಅದಕ್ಕೆ ಹೇಳಿದೆ ಅಷ್ಟೇ. ಸೋಗಲಾಡಿ ನನ್ನ ಸ್ವಂತ ಮೊಮ್ಮಗಳಿಗಿಂತ ಜಾಸ್ತಿ. ಅವಳಿಂದ ನಾನು ಯಾವ ಹಣನೂ ತಗೋಬೇಕಾಗಿಲ್ಲ. ಇನ್ನೂ ಬೇಕು ಅಂದ್ರೆ ಅವಳಿಗೆ ನಾನು ಹಣ ಸಹಾಯ ಮಾಡ್ತೀನಿ. ಹೌದೌದು, ನಮ್ ತಾತಂಗೆ ಅವ್ರ ಸ್ವಂತ ಮೊಮ್ಮಕ್ಳ ಮೇಲೆ ಒಂದಿಷ್ಟು ಕನ್ಸನಿಲ್ಲ. 200% ಕರೆಕ್ಟ್ ಆಗಿ ಹೇಳಿದೆ ನೋಡು ನೀನು. ಸೊಸೆ ಬುದ್ಧ ಅವಳು ನೋಡ್ ಕಲ್ತ್ಕ. ಮನೆಯಲ್ಲೂ ಕೆಲಸ ಮಾಡ್ತಾಳೆ, ಹೊರಗಡೆನೂ ಹೋಗಿ ಕೆಲಸ ಮಾಡ್ತೀನಿ ಅಂತಾಳೆ. ನೀನು ಇದೆಯಾ? ಹೋಗು, ಎಲ್ಲಾರು ಒಂದ್ ಕಡೆ ಕೆಲಸ ಹುಡ್ಕೋಗು. ನನಗಾಗಲ್ಲ. ಆಗಲ್ಲ ಅಂದ್ರೆ ಸುಮ್ನೆ ಈ ಮನೆಯಲ್ಲಿ ಇರೋಕ್ ಆಗೋದಿಲ್ಲ. ದತ್ತ ಅವ್ರೇನೋ ದೊಡ್ಡ ಮನ್ಸು ಮಾಡಿ ಬಿಟ್ಟು ಊಟ ಹಾಕ್ತೀನಿ ಅಂತ ಹೇಳ್ಬೋದು. ನಾನು ಊಟ ಮಾಡಕ್ ರೆಡಿ ಇಲ್ಲ. ಈಗ ನಾಳೆ ನಾವ್ ಈ ಮನೆಯಿಂದ ಹೊರಗಡೆ ಹೋದ್ರೆ ಯಾವ್ದಾದ್ರು ಬಾಡಿಗೆ ಮನೆಗೆ ಅಡ್ವಾನ್ಸ್ ಅಂತ ದುಡ್ಡು ಕೊಡಕ್ ದುಡ್ಡು ಬೇಡವೆ? ಇಮ್ಮಿಡಿಯೇಟ್ ಆಗಿ ನೀನು 10,000 ರೂಪಾಯಿ ಆದ್ರೂ ತಿಂಗಳು ಸಂಪಾದನೆ ಮಾಡ್ಲೇಬೇಕು. ಏನ್ ಕೆಲ್ಸ ಬೇಕು ಅಂತಷ್ಟ ಸಿಕ್ಬಿಡತ್ತಾ? ಹಾಗೆ ಊಟ ಬೇಕು ಅಂತ ಸಿಕ್ಬಿಡತ್ತಾ? ಕೆಲ್ಸ ಹುಡ್ಕೋಬೇಕು. ಇಲ್ದೇ ಆದ್ರೆ ನಾನು ನಿನ್ನ ಈ ಮನೆಯಿಂದ ಹೊರಗಡೆ ಹಾಕಿ ಅಂತ ಹೇಳ್ತೀನಿ ಅಷ್ಟೇ. ಹಲೋ, ಅವಳನ್ನ ನಾನಾಗಿ ಮನೆ ಒಳಗೆ ಸೇರಿಸಿರೋದಲ್ಲ, ಅವಳೇ ಬಂದು ಸೇರ್ಕೊಂಡಿರೋದು. ಮಾನ ಮರ್ಯಾದೆನ ಪುಗುಸಟ್ಟಿಯಾಗಿ ಮಾರಾಟ ಮಾಡ್ಕೊಂಡಿರೋರ್ಗೆ ಹೇಳೋದಕ್ಕೆ ಏನೂ ಉಳಿದಿರೋಲ್ಲ. ದತ್ತವ್ರೆ, ನೀವು ಅವಳನ್ನ ಈ ಮನೇಲಿ ಇರೋದಕ್ ಬಿಟ್ರು ನಾನ್ ಸುಮ್ಮನೆ ಇರೋದಿಲ್ಲ. ನಡಿಯಮ್ಮ, ಕೆಲಸ ಹುಡ್ಕು, ನಡಿಯಮ್ಮ, ನಡಿ. ಅಯ್ಯೋ, ಇದ್ದಕ್ಕಿದ್ದಾಗೆ ನಡಿ ದುಡಿ ಅಂದ್ರೆ ನಾನು ಅಲ್ಲಿಗೆ ಹೋಗ್ಲಿ? ಹೊಸ ಬುದ್ಧ, ಇಲ್ಲೇ ಹತ್ತಿರದಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟರಿ, ಅಲ್ಲಿ ಹೋಗು, ಕೆಲಸ ಕೇಳು, ಕೊಡ್ತಾರೆ. ಗಾರ್ಮೆಂಟ್ ಫ್ಯಾಕ್ಟ್ರಿನಾ? ನನಗ್ ಸಾದಾ ಸೀದಾ ಕೆಲಸ ಎಲ್ಲ ಮಾಡಕ್ ಆಗಲ್ಲ. ಓಹೋ, ಏನ್ ನಿನಗೆ ಮ್ಯಾನೇಜರ್ ಪೋಸ್ಟ್ ಕೊಟ್ಬಿಡ್ತಾರೆ. ಕೇಳಿಸ್ಕೋ ಸಸ್ಯ ಬುದ್ಧ, ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾದ, ಭೀಮಸೇನ ಅಡುಗೆ ಕೆಲಸ ಮಾಡ್ದ. ನೀನ್ ಯಾವ ಮಹಾ ಕೆಲಸ ಹುಡ್ಕೋಗೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.